श्रियं प्रभासान्यतसाक्षिणमहं प्रपद्ये लक्ष्मीर्मे नश्यतां स्वावृणे आदित्यवर्षस्य फलानि तपसानुदन्तु मायान्तरायाश्च बाह्या अलक्ष्मीः उपैतुमान् देवसखः कीर्तिश्च मणिना सह ನಮಸ್ತೆ ವೀಕ್ಷಕರೇ, ನ್ಯೂಸ್ 23ಗೆ ಸ್ವಾಗತ. ಎಮ್ಮೆನತ್ತ ಪಂಚಾಯಿತಿಗೆ ಸೇರಿದ ಜೋಗಲಕಾಷ್ಟಿ ಗ್ರಾಮದಲ್ಲಿ ಗ್ರಾಮ ದೇವತೆ ಗಂಗಮ್ಮ ತಾಯಿ ದೇವಾಲಯದಲ್ಲಿ ಕುಂಭಾಭಿಷೇಕ ಮತ್ತು ಪ್ರತಿಷ್ಠಾಪನೆ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಗ್ರಾಮಸ್ಥರೆಲ್ಲ ಸೇರಿ ತಾಯಿ ಗಂಗಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಲವು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದರು. ಹಾಗೆ ತಾಯಿ ಗಂಗಮ್ಮನ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಈ ಪ್ರತಿಷ್ಠಾಪನಾ ದೇವತಾ ಕಾರ್ಯದಲ್ಲಿ ಗ್ರಾಮಸ್ಥರೊಂದಿಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಮುನೇಶ್ ಅವರು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಗಣ್ಯರನ್ನು ಜೋಗಲಕಾಷ್ಟಿ ಮುನೇಶ್ ಅವರು ಸನ್ಮಾನಿಸಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಅವರು ಬಂದಂಥ ಅತಿಥಿಗಳಿಗೆ ಕೃತಜ್ಞತಾ ಭಾವದಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಧನ್ಯವಾದಗಳು.
ನಮ್ಮ ಹೇಮಾನತ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜೋಗಲ್ಕಾಷ್ಟಿ ಗ್ರಾಮದಲ್ಲಿ ಮಾತೆ ಗಂಗಮ್ಮ ತಾಯಿಯ ದೇವಾಲಯ ಪ್ರತಿಷ್ಠಾಪನೆ ಇದು ಪೂಜೆ ಏನಿರುತ್ತಾ ಕುಂಭಾಭಿಷೇಕ ಕಲಶ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮನ್ನೆಲ್ಲ ಕೂಡ ಇಲ್ಲಿ ಕರೆದಿದ್ದರು. ನಾನು ಮತ್ತು ನಮ್ಮ ಎಲ್ಲ ಮುಖಂಡರು ಪರವಾಗಿ ಈ ಗ್ರಾಮದ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನಂತಂದರೆ ಇವತ್ತು ನಮ್ಮನ್ನು ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾವುದೇ ಒಂದು ಗ್ರಾಮ ಆಗಿರಲಿ, ಆ ಗ್ರಾಮದಲ್ಲಿ ಒಂದು ದೇವಸ್ಥಾನ, ಒಂದು ಅರಳಿಕಟ್ಟೆ, ಒಂದು ಸ್ಕೂಲು ಇದೆಲ್ಲ ಭಾಳ ಮುಖ್ಯ. ಎಲ್ಲಿ ದೇವಸ್ಥಾನ ಇದು ಊರೆಲ್ಲ ಸೇರಿ ಅಲ್ಲಿ ಪೂಜೆ ಮಾಡ್ತಾರೆ, ಆ ಊರಲ್ಲಿ ಜಗಳಗಳಿರಲ್ಲ, ಊರೆಲ್ಲ ಒಂದಾಗಿ ಹೋಗುವಂಥ ಒಂದು ಇದಕ್ಕೆ ಇರುತ್ತೆ. ಈಗ ನೀವು ಇಲ್ಲಿ ಈ ಗಂಗಾಮಾತೆಯನ್ನು ಕಲಶ ಪ್ರತಿಷ್ಠೆ ಎಲ್ಲ ಮಾಡಿದ್ದೀರಾ, ಎಲ್ಲ ಊರವರು ಸೇರಿಕೊಂಡು ಒಂದಾಗಿ ಮಾಡ್ಕೊಂಡೋಗಿ ಯಾವ ಮುಂದಿನ ದಿನಗಳಲ್ಲಿ ಇಂಥ ದೈವ ಕಾರ್ಯಗಳಲ್ಲಿ ಎಲ್ಲರನ್ನೂ ತೊಡಗಿಸ್ಕೊಂಡು ಎಲ್ಲರೂ ಈ ಕೈಂಕಾರ್ಯದಲ್ಲಿ ಕೆಲಸ ಮಾಡಬೇಕು. ಆವಾಗ ಮನಃಶಾಂತಿನೂ ಲಭಿಸುತ್ತೆ ಮತ್ತು ನಾವು ಒಬ್ರಿಗೊಬ್ರು ಕೂಡ ಅನ್ಯೋನ್ಯತೆ ಕೂಡ ಬೆಳೆಯುತ್ತೆ. ಅದನ್ನು ಬಿಟ್ಟು ಯಾವಾಗಲೂ ಊರುಗಳಲ್ಲಿ ದೇವಸ್ಥಾನ ಇವೆಲ್ಲ ಬಿಟ್ಟುಬಿಟ್ಟು ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು, ಕಚೇರಿಗಳು ತಿರ್ಕೊಂಡಿರ್ತಕ್ಕಂಥದ್ದು ಭಾಳಷ್ಟು ಉದಾಹರಣೆಗಳಿದ್ದಾವೆ. ಯಾರೂ ಚೆನ್ನಾಗಿ ಆಗಿಲ್ಲ. ನೀವು ಇವತ್ತು ಈ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡೋದು ನಿಜವಾಗ್ಲೂ ಸಂತೋಷ. ಇದೇ ರೀತಿಯಾಗಿ ನೀವೆಲ್ಲರೂ ಒಂದಾಗಿರಬೇಕು, ಒಂದಾಗಿ ಅನ್ಯೋನ್ಯವಾಗಿ ಬಾಳಬೇಕು, ಉತ್ತಮ ಪ್ರಜೆಗಳಾಗಿ ಬಾಳಬೇಕು. ಅದ್ರ ಜೊತೆಗೆ ಆ ತಾಯಿ ಗಂಗಾಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರೈತರು ಈಗ ಮಳೆ ಇಲ್ಲದೆ ಭಾಳ ಕಂಗಾಲಾಗಿದ್ದಾರೆ. ಆ ತಾಯಿ ಆಶೀರ್ವಾದದಿಂದ ಉತ್ತಮವಾದಂಥ ಮಳೆಯಾಗಿ ಬೆಳೆಗಳು ಬೆಳೆದು ರೈತರೆಲ್ಲರೂ ಸುಖ ಮತ್ತು ಸಂತೋಷದಿಂದ ಇರಲಿ. ವಿಶೇಷವಾಗಿ ಈ ಗ್ರಾಮದ ಜನತೆಗೆ ದೇವರು ಆಯುರಾರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ.